ಬೆನ್ನಲ್ಲೇ ಮಗ ಪ್ರಜ್ವಲ್ಗೂ ಸಹ ಶೋಧ ಮುಂದುವರೆದಿದೆ. ದುಬೈನಿಂದ ಭಾರತಕ್ಕೆ ಆಗಮಿಸಲಿದ್ದಾರೆ ಪ್ರಜ್ವಲ್. 4 ಏರ್ಪೋರ್ಟ್ ಮೇಲೆ ಈಗ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಮಂಗಳೂರು, ಕೊಚ್ಚಿ, ಗೋವಾ, ಬೆಂಗಳೂರು ಏರ್ಪೋರ್ಟ್ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಇವತ್ತು ಸಂಜೆ ಮಂಗಳೂರಿಗೆ ಬರಲಿವೆ 2 ವಿಮಾನಗಳು. ಮಂಗಳೂರು ಏರ್ಪೋರ್ಟ್ ನಲ್ಲಿ ಹದ್ದಿನ ಕಣ್ಣನ್ನ ಇರಿಸಲಾಗಿದೆ ಅಧಿಕಾರಿಗಳಿಂದ. ರೇವಣ್ಣ ಅವರು ನಿನ್ನೆ ಅರೆಸ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಸರೆಂಡರ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ದುಬೈನಿಂದ ಭಾರತಕ್ಕೆ ಆಗಮಿಸ್ತಾ ಇರುವಂತಹ ಪ್ರಜ್ವಲ್ ಮೇಲೆ ಈಗ ಅಧಿಕಾರಿಗಳ ಕಣ್ಣು. 4 ಏರ್ಪೋರ್ಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಅಧಿಕಾರಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಚೇತನ್. ಈಗ ರೇವಣ್ಣ ಅವರು ಅರೆಸ್ಟ್ ಆಗ್ತಾ ಇದ್ದಂತೆ ಪ್ರಜ್ವಲ್ ಶರಣಾಗ್ತಾರೆ ಬಂದು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಅದರ ಜೊತೆಗೆ ಈಗ ಮಂಗಳೂರು ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ಇವತ್ತೇ ಬರುವಂತಹ ಸಾಧ್ಯತೆಗಳ ದಟ್ಟವಾಗಿ ಕಂಡು ಬರ್ತಾ ಇದೆಯಾ? ಪ್ರಗತಿ ಹೌದು, ಯಾಕಂದರೆ ಬರುವಂತಹ ಚಾನ್ಸಸ್ಸು ಬಹುತೇಕ ಇರುವಂಥದ್ದು. ಯಾಕಂದರೆ ಇವಾಗ ಆಲ್ರೆಡಿ JDS ನಾಯಕ ಪುಟ್ಟರಾಜು ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ರೇವಣ್ಣ ಅರೆಸ್ಟ್ ಆದ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಕೂಡ ಸರೆಂಡರ್ ಆಗ್ತಾನೆ ಅಂತ ಅನ್ನೋ ಒಂದು ಮಾತನ್ನು ಹೇಳಿದರು. ಎಲ್ಲ ಒಂದು ಕಡೆ ಅವರು ಬರುವಂತಹ ಮುನ್ಸೂಚನೆ JDSನ ನಾಯಕರಿಗೆ ಸಿಕ್ಕಿರುವಂಥದ್ದು. ಹೀಗಾಗಿ ಇವತ್ತು ಅವರು ಏನು ದುಬೈ ಅಂದರೆ ಜರ್ಮನಿಯಿಂದ ದುಬೈಗೆ ಹೋಗಿದ್ದಾರೆ, ಅಲ್ಲಿಂದ ಬರುವಂತಹ ಒಂದು ಏನು ಚಾನ್ಸಸ್ ಇದೆ, ಅಲ್ಲಿಂದ ಕನೆಕ್ಟ್ ಆಗುವಂತಹ ಫ್ಲೈಟ್ಗಳು ಅಂದರೆ ಮಂಗಳೂರು ಇರ್ಬೋದು, ಗೋವಾ ಇರ್ಬೋದು, ಬೆಂಗಳೂರು ಇರ್ಬೋದು, ಹೀಗೆ ಅಲ್ಲಿಂದ ದುಬೈಯಿಂದ ನೇರವಾಗಿ ಯಾವೆಲ್ಲ ಒಂದು ಏನು ಏರ್ಪೋರ್ಟ್ಗೆ ಹೆಚ್ಚಾಗಿ ಒಂದು ವಿಮಾನಗಳು ಬರ್ತವೋ ಅಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು. ಅಂದರೆ ಇವಾಗ ಆಲ್ರೆಡಿ ಮಂಗಳೂರಿನಲ್ಲಿ 2 ವಿಮಾನಗಳು ಜಾಸ್ತಿ ಅಂದರೆ ಅತಿ ಹೆಚ್ಚಾಗಿ ದುಬೈ ಟು ಮಂಗಳೂರು ವಿಮಾನಗಳು ಹಾರಾಟ ನಡೆಸ್ತವೆ. ಹೀಗಾಗಿ ಅಲ್ಲಿ ಹೆಚ್ಚಿನ ಪೊಲೀಸರನ್ನು ಇಡಲಾಗಿದೆ. ಯಾಕಂದರೆ ಇವಾಗ ಆಲ್ರೆಡಿ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗಾಗಿ SIT ಅಧಿಕಾರಿಗಳು ಲುಕೌಟ್ ನೋಟಿಸನ್ನು ಕೂಡ ಹೊರಡಿಸಿರುವಂಥದ್ದು, ಅಂದರೆ ಇಮಿಗ್ರೇಷನ್ ಮುಖಾಂತರ. ಹೀಗಾಗಿ ಆತ ಯಾವುದೇ ಒಂದು ಏರ್ಪೋರ್ಟ್ಗೆ ಬಂದರೂ ಕೂಡ ಇಮ್ಮಿಡಿಯೇಟ್ಲಿ ಆತನನ್ನು ಅರೆಸ್ಟ್ ಮಾಡುವಂತಹ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ, ಲೋಕಲ್ ಪೊಲೀಸರು ಮಾಹಿತಿ ಆಧಾರದ ಮೇಲೆ. ಹೀಗಾಗಿ ಎಲ್ಲ ಏರ್ಪೋರ್ಟ್ಗಳು ಅಂದರೆ ದುಬೈಯಿಂದ ಕನೆಕ್ಟ್ ಆಗುವಂತಹ ಏರ್ಪೋರ್ಟ್ ಎಲ್ಲ ಕಡೆಯೂ ಕೂಡ SIT ತಂಡ ಇದೆ ಮತ್ತು ಪೊಲೀಸ್ ತಂಡಗಳು ಕೂಡ ಇರುವಂಥದ್ದು. ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಕಾಲಿಟ್ಟರು ಕೂಡ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು SIT ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ಪ್ರಗತಿ. ಓಕೆ ಚೇತನ್, ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ. ಇನ್ನು ಇಂದು ಸಂಜೆ ಒಳಗೆ ಜಡ್ಜ್ ಮುಂದೆ ರೇವಣ್ಣ ಅವರನ್ನ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮನೆಯಲ್ಲಿ ರೇವಣ್ಣ ಹಾಜರುಪಡಿಸುವಂತಹ ಸಿದ್ಧತೆಗಳಾಗ್ತಾ ಇದೆ. ಇಂದು ಸಂಜೆವರೆಗೂ ಸಹ ಜಡ್ಜ್ ಮುಂದೆ ಹಾಜರುಪಡಿಸುವುದಕ್ಕೆ ಅವಕಾಶ ಇದೆ. ಮಧ್ಯಾಹ್ನದ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ರೇವಣ್ಣ ಅವರನ್ನ ಹಾಜರುಪಡಿಸಲಾಗುತ್ತೆ. ರೇವಣ್ಣರಿಂದ ಹೇಳಿಕೆಯನ್ನ SIT ಪಡೆದುಕೊಳ್ಳುತ್ತೆ. ಸಂಜೆ ಒಳಗೆ ರೇವಣ್ಣರನ್ನ ಜಡ್ಜ್ ಎದುರು ಹಾಜರುಪಡಿಸಲಾಗುತ್ತೆ. ಹೆಚ್ಚಿನ ವಿಚಾರಣೆಗೆ SIT ವಶಕ್ಕೆ ಕೇಳಲಿರುವಂತಹ SIT ಅಧಿಕಾರಿಗಳು 2 ಬಾರಿ ನೋಟಿಸ್ ಕೊಟ್ಟರೂ ಸಹ ವಿಚಾರಣೆಗೆ ಹಾಜರಾಗಿಲ್ಲ. ಸಾಕಷ್ಟು ಎವಿಡೆನ್ಸ್ಗಳನ್ನ ಕಲೆ ಹಾಕಬೇಕು. ಹೀಗಾಗಿ ಜೊತೆಗೆ ಸಂತ್ರಸ್ತೆಯರಿಗೆ ಸಹ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೇವಣ್ಣ ಅವರನ್ನ ತಮ್ಮ ವಶಕ್ಕೆ ಕೊಡಿ ಅನ್ನುವಂತ ಕೇಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಚೇತನ್. ಇವತ್ತು ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರನ್ನ ಎಷ್ಟೊತ್ತಿಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ? ಅದರಲ್ಲೂ ಪ್ರಮುಖವಾಗಿ SIT ಎಷ್ಟು ದಿನಗಳ ಕಾಲ ತಮ್ಮ ಕಸ್ಟಡಿ ಕೊಡಿ ಅಂತ ಕೇಳ್ಕೊಳ್ಳುವಂತಹ ಸಾಧ್ಯತೆ ಇದೆ? ಏನೆಲ್ಲ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಇವತ್ತು ಅನ್ಸುತ್ತೆ? ಪ್ರಗತಿ ಇವತ್ತು ರೇವಣ್ಣ ಅವರನ್ನ ಮಧ್ಯಾಹ್ನದ ತನಕ ಒಂದಷ್ಟು ವಿಚಾರಣೆಯನ್ನು SIT ಅಧಿಕಾರಿಗಳು ಮಾಡ್ತಾರೆ. ಅಂತಂದರೆ KR ನಗರದಲ್ಲಿ ದಾಖಲಾಗಿರುವಂತಹ FIR ಪ್ರಕರಣಕ್ಕೆ ಸಂಬಂಧ ಪ್ರಮುಖವಾಗಿ ಕಿಡ್ನಾಪ್ ಕೇಸಲ್ಲಿ ಆ ಒಂದು ಸಂತ್ರಸ್ತನ ಕಿಡ್ನಾಪ್ ಮಾಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಲಿದ್ದಾರೆ. ಅದನ್ನು ಇವಾಗ ಕೆಲವೇ ನಿಮಿಷಗಳಲ್ಲಿ ಅದನ್ನು ಮಾಡಲಿರುವಂಥದ್ದು. ಅಂದರೆ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಕೆ ಏನು ಹೇಳಿಕೆಯನ್ನು ಕೊಟ್ಟಿದ್ಲೋ ಆ ಒಂದು ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು ರೇವಣ್ಣ ಅವರ ಮುಂದೆಗಡೆ ಇಟ್ಟು ಈ ಪ್ರಶ್ನೆಗಳಿಗೆ ಉತ್ತರವನ್ನು SIT ಅಧಿಕಾರಿಗಳು ಕೇಳ್ತಾರೆ. ಆ ನಂತರ ಕೋರಮಂಗಲದ ನ್ಯಾಯಾಧೀಶರ ನಿವಾಸಕ್ಕೆ HD ರೇವಣ್ಣ ಅವರನ್ನು ಹಾಜರುಪಡಿಸಲಾಗುತ್ತೆ, ಕಸ್ಟಡಿ ಕೇಳ್ತಾರೆ. ಆದರೆ ಇವತ್ತು ಕೋರ್ಟ್ ರಜೆ ಇರುವಂತಹ ಕಾರಣಕ್ಕೆ ಬಹುತೇಕ ಜಡ್ಜ್ ಅವರನ್ನು ಅಂದರೆ ಕಸ್ಟಡಿ ಕೊಡಲೇಬಾರ್ದು ಅಂತ ಏನಿಲ್ಲ, ಕೊಡುವಂತಹ ಚಾನ್ಸಸ್ ಕೂಡ ಇರುವಂಥದ್ದು. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುತ್ತೆ. ಆದರೆ ದಾಖಲೆಗಳ ಇದು ಏನು ಡಾಕ್ಯುಮೆಂಟೇಷನನ್ನು ಮಾಡ್ಕೊಳ್ಳೋದಕ್ಕೆ ಕೆಲ ತಡ ಆಗುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಅವರನ್ನು 1 ದಿನಗಳ ಮಟ್ಟಿಗೆ ಒಂದು JC ಕಳಿಸ್ತಾರೆ, ಅಂದರೆ ಪರಪ್ಪನಗರಕ್ಕೆ ಕಳಿಸುವಂತಹ ಒಂದು ಚಾನ್ಸಸ್ ಇದೆ. ನಾಳೆ ಓಪನ್ ಕೋರ್ಟಲ್ಲಿ ಅವರು ಒಂದು ಏನು ವಿಚಾರಣೆಯನ್ನು ನಡೆಸ್ತಾರೆ. ಆನಂತರ ಏನಾದರೂ ಇವರ ಒಂದು ಇವರಿಗೆ ಕಸ್ಟಡಿಗೆ ಯಾಕೆ ಬೇಕು ಅನ್ನೋ ಒಂದು
ಒಂದಷ್ಟು ಹೇಳಿಕೆಗಳನ್ನು ಇದು SIT ಏನು ಹೇಳ್ತಾರೆ ಅದರ ಆಧಾರದ ಮೇಲೆ ಅವ್ರಿಗೆ ನೆಕ್ಸ್ಟ್ CID ಅಥವಾ SIT ಅಧಿಕಾರಿಗಳ ವಶಕ್ಕೆ ಕೋರ್ಟ್ ನೀಡುತ್ತೆ. ಆದರೆ ಇವತ್ತು ಕೋರಮಂಗಲ ನಿವಾಸಕ್ಕೆ ಅವರನ್ನು ಹಾಜರುಪಡಿಸಿದ ನಂತರ ಬಹುತೇಕ ಇವತ್ತು ಒಂದು ದಿನದ ಮಟ್ಟಿಗೆ ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ಕಳಿಸುವಂಥ ಚಾನ್ಸಸ್ ಬಹುತೇಕ ಇರುವಂಥದ್ದು. ಆನಂತರ ಬಾಡಿ ವಾರೆಂಟ್ ಮೇರೆಗೆ ಅವರನ್ನು ವಶಕ್ಕೆ ಪಡೆದು ಮತ್ತೆ SIT ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾರೆ. ಬಹುತೇಕ ಕಾನೂನಾತ್ಮಕವಾಗಿ ಇದೇ ಪ್ರೊಸೀಜರ್ ಆಗುವಂಥದ್ದು. ಹಾಗಂತ ಏನು SIT ಕಸ್ಟಡಿಗೆ ಕೊಡಲೇಬಾರ್ದು ಅಂತ ಏನಿಲ್ಲ. ಅದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಪ್ರಗತಿ ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.